ದಲಿತ ಸಿಎಂ ಅಸ್ತ್ರ ಪವರ್ ಶೇರಿಂಗ್ ಫೈಟ್ಗೆ ದಲಿತ ನಾಯಕರು ಕೂಡ ಈಗ ಎಂಟ್ರಿ ಆಗ್ತಾ ಇದ್ದಾರೆ. ತ್ರಿಮೂರ್ತಿಗಳಿಂದ ಮತ್ತೊಂದು ಸುತ್ತಿನ ಸೀಕ್ರೆಟ್ ಮೀಟಿಂಗ್ ಮಾಡಲಾಗುತ್ತೆ. ಪವರ್ ಶೇರಿಂಗ್ ಫೈಟ್ಗೆ ಈಗ ದಲಿತ ನಾಯಕರು ಕೂಡ ಎಂಟ್ರಿ ಆಗಿದ್ದಾರೆ. ತ್ರಿಮೂರ್ತಿಗಳಿಂದ ಮತ್ತೊಂದು ಸುತ್ತಿನ ಸೀಕ್ರೆಟ್ ಮೀಟಿಂಗ್ ಮಾಡಲಾಗುತ್ತೆ. ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ ಈ ಹಿಂದೆ ಅಪಾರ್ಟ್ಮೆಂಟ್ನಲ್ಲಿ ಮೂವರು ಸಚಿವರು ಕೂಡ ಸಭೆಯನ್ನ ಮಾಡಿದ್ರು. ಮತ್ತೆ ಈಗ ಮೂವರು ಸಚಿವರು ಸಭೆಯನ್ನ ಮಾಡ್ತಾರೆ, ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡ್ತಾರೆ. ಸಚಿವರ ಸಭೆಯ ಬಳಿಕವೇ ಯತೀಂದ್ರ ನಾಯಕತ್ವ ಹೇಳಿಕೆ. ಮುಂದಿನ ಅಹಿಂದ ನಾಯಕ ಸತೀಶ್ ಅಂತ ಯತೀಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಒಂದು ಸಭೆಯಾದ ನಂತರವೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಕೈಪಡಿಯಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಹೀಗಾಗಿ ಸಚಿವರಿಂದ ಮತ್ತೊಂದು ಸುತ್ತಿನ ಸೀಕ್ರೆಟ್ ಮೀಟಿಂಗ್ಗೆ ಪ್ಲಾನ್ ಮಾಡ್ತಿದ್ದಾರೆ. ಪವರ್ ಶೇರಿಂಗ್ ಫೈಟ್ಗೆ ಈಗ ದಲಿತ ನಾಯಕರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ತ್ರಿಮೂರ್ತಿಗಳಿಂದ ಮತ್ತೊಂದು ಸುತ್ತಿನ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಯಾವ ರೀತಿ ಸಮಾವೇಶ ಮಾಡಬೇಕು ಈ ಒಂದು ವಿಚಾರವಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ಮುಖ್ಯವಾಗಿ ಸಮಾವೇಶದ ಮೂಲಕ ತಮ್ಮ ಶಕ್ತಿ ಯಾವ ರೀತಿ ಇದೆ ಅನ್ನೋದನ್ನ ಪ್ರದರ್ಶನ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಒಗ್ಗಟ್ಟು ಪ್ರದರ್ಶನದ ಜೊತೆಗೆ ಡಿಕೆಶಿ ಟೀಮ್ಗೆ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರಾ? ಹಾಗಾದ್ರೆ ಒಂದ್ ವೇಳೆ ಅಧಿಕಾರ ಹಂಚಿಕೆ ಸಮಯ ಏನಾದ್ರೂ ಬಂದ್ರೆ ಬೇರೆ ಪ್ಲಾನ್, ಸಮುದಾಯವನ್ನ ಸೆಳೆಯುವ ಪ್ಲಾನ್ಗೆ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸಮಾವೇಶದ ಮೂಲಕ ಒಂದು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿದೆ. ತಮ್ಮ ಸಮುದಾಯದ ಒಗ್ಗಟ್ಟು ಯಾವ ರೀತಿ ಇದೆ, ಎಷ್ಟರ ಮಟ್ಟಿಗೆ ನಾವು ಶಕ್ತಿವಂತರಾಗಿದ್ದೀವಿ, ಈ ಒಂದು ಮೆಸೇಜ್ ಅನ್ನ ಡಿಸಿಎಂ ಡಿಕೆಶಿ ಬಣಕ್ಕೆ ತಲುಪಿಸಬೇಕಾಗುತ್ತೆ. ಹಾಗಾಗಿ ಸಮಾವೇಶ ಯಾವ ರೀತಿ ಮಾಡಬೇಕು ಅಂತ ಪ್ಲಾನ್ ಅನ್ನ ಮಾಡಲಿದ್ದಾರೆ. ಒಂದ್ ವೇಳೆ ಅಧಿಕಾರ ಹಂಚಿಕೆಯ ಸಮಯ ಏನಾದ್ರೂ ಬಂತು ಅಂತಂದ್ರೆ ಆ ಸಮಯದಲ್ಲಿ ನಾವು ಯಾವ ರೀತಿ ಪ್ಲಾನ್ ಮಾಡಬೇಕು, ಅದಕ್ಕೆ ಯಾವ ರೀತಿ ಕಡಿವಾಣ ಹಾಕಬೇಕು, ಯಾವ ರೀತಿ ಬ್ರೇಕ್ ಹಾಕಬೇಕು, ನಮ್ಮ ಸಮುದಾಯಕ್ಕೆ ಈಗ ಈ ರೀತಿಯಾಗಿ ಏನಾದ್ರೂ ಸಿಎಂ ವಿಚಾರ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ದಲಿತರನ್ನ ಸಿಎಂ ಆಗಿ ಯಾವ ರೀತಿ ಕೂರಿಸಬೇಕೆಂಬ ಬಗ್ಗೆ ಪ್ಲಾನ್ ಅನ್ನ ಮಾಡಲಿದ್ದಾರೆ. ಒಂದೂವರೆ ವರ್ಷದಿಂದ ದಲಿತ ಸಮಾವೇಶಕ್ಕೆ ಪ್ಲಾನ್. ಪರಮೇಶ್ವರ್ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಕರೆಯಲಾಗಿತ್ತು. ಈ ಹಿಂದೆಯೂ ಕೂಡ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಸಮಾವೇಶ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಹಾಕಿದ್ರು ಡಿಕೆ ಶಿವಕುಮಾರ್ ಅವರು. ಇನ್ನು ಸುರ್ಜೇವಾಲಾ ಮೂಲಕ ಮೀಟಿಂಗಿಗೆ ಬ್ರೇಕ್ ಹಾಕಿದ್ರು ಡಿಕೆ. ಹಾಗಾಗಿ ಈಗ ಮೂರೇ ಸಚಿವರು ಸೇರ್ಕೊಂಡು ಸೀಕ್ರೆಟ್ ಮೀಟಿಂಗ್ ಮಾಡ್ತಾರೆ. ಈ ಒಂದು ಮೀಟಿಂಗ್ ಕೂಡ ಬಹಳ ಚರ್ಚೆಗೆ ಗ್ರಾಸ ಆಗುತ್ತೆ, ಜೊತೆಗೆ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಯಾಕೆಂತಂದ್ರೆ ಈ ಒಂದು ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ದಲಿತ ಸಿಎಂ ಕೂಗು ಜೋರಾಗಿ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಮೂರು ಸಚಿವರು ಕೂಡ ಸೇರ್ಕೊಂಡು ಈಗ ಮೀಟಿಂಗ್ ಕೂಡ ಮಾಡ್ತಾರೆ. ಈ ಒಂದು ಮೀಟಿಂಗ್ ನ ಹೈಲೈಟ್ಸ್ ಏನು ದೀಪಾ? ಹಾಗಾದ್ರೆ ಸಾಹಿತ್ಯ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮತ್ತೆ ಮಹದೇವಪ್ಪ ಮತ್ತೊಮ್ಮೆ ಸಭೆ ಸೇರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಮಾಡಿದ್ದಾರೆ. ಇನ್ನೊಂದ್ 2-3 ದಿನಗಳಲ್ಲಿ ಈ ಸಭೆ ನಡೆಯುತ್ತೆ. ಪ್ರಮುಖವಾಗಿ ದಲಿತ ಸಮಾವೇಶವನ್ನ ಏನು ಮಾಡ್ಬೇಕು ಅನ್ನುವಂತಹದ್ದಿತ್ತು. ಅದು ಹಿಂದಿನಿಂದಲೂ ಕೂಡ ಇತ್ತು. ಅಂದ್ರೆ ಯಾವಾಗ ದಲಿತ ನಾಯಕರುಗಳು, ಸಚಿವರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ರೂ ಸಮುದಾಯದವರಿಗೆ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಅದಕ್ಕಾಗಿ ಒಂದಿಷ್ಟು ಡಿನ್ನರ್ ಮೀಟಿಂಗ್, ಆ ರೀತಿಯಾದಂತಹ ರಹಸ್ಯ ಸಭೆಗಳು ಮುಂದುವರೆದಿದ್ವು. ಆದ್ರೆ ಇದೆಲ್ಲದಕ್ಕೂ ಕೂಡ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕ್ಸಿದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಇದರ ಜೊತೆಗೆ ಇದೀಗ ಆ ದಲಿತ ಸಮಾವೇಶವನ್ನ ಮಾಡೋದ್ರ ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಅಧಿಕಾರ ಹಂಚಿಕೆ ಅನ್ನುವಂತಹ ವಿಚಾರ ಬಂದಾಗ ನಾವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೇಕು. ಈಗ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬಂದಿದೆ. ಇನ್ ಕೇಸ್ ಅಹಿಂದ ಅನ್ನೋದು ಬೇಡ ಅನ್ನುವಂತಹದ್ದಾದ್ರೆ ದಲಿತ ಸಿಎಂ ಮಾಡಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒತ್ತಾಯವನ್ನ ಹೇರೋದಕ್ಕೆ ಯಾವೆಲ್ಲ ಪ್ಲಾನ್ ಗಳನ್ನ ಮಾಡ್ಕೋಬೇಕು, ಹೈಕಮಾಂಡ್ ನಾಯಕರುಗಳು ಯಾವ ರೀತಿಯಾಗಿ ಅಂದ್ರೆ ಒಂದು ರೀತಿ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಮುಂದಿನ ನಾಯಕತ್ವ ಯಾರದ್ದು ಅನ್ನುವಂತಹದ್ದಾದ್ರೆ ನಾವೇನು ಕೊಡುಗೆ ಕೊಟ್ಟಿದ್ದೇವೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ವಿವರವನ್ನ ಹೇಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಭೆಯೊಂದನ್ನ ಸೇರ್ತಾ ಇದ್ದಾರೆ. ಆದ್ರೆ ಸಭೆ ಯಾವತ್ತು, ಎಲ್ಲಿ ಅನ್ನುವಂತಹದ್ದನ್ನು ಯಾವುದನ್ನು ಕೂಡ ಕನ್ಫರ್ಮ್ ಆಗಿಲ್ಲ. ಬಹುತೇಕವಾಗಿ 2-3 ದಿನಗಳಲ್ಲಿ ಈ ಸಭೆ ಕೂಡ ನಡೆಯುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.